ನಮಸ್ತೆ. ಇವತ್ತು ಗುರುವಾರ, ಗುರು ಪುಷ್ಯ ಯೋಗ ಇರೋದ್ರಿಂದ ಮಠಗಳಲ್ಲಿ ಇವತ್ತು ವಿಶೇಷ ಪೂಜೆಗಳಿರುತ್ತೆ. ಹಾಗಾಗಿ ಮಠಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ದೇವರಿಗೆ ಅಲಂಕಾರ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಈ ಮಠಕ್ಕೇ ಹೋಗ್ತಾ ಇರ್ತೀನಿ. ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಮಠ ಇದೆ. ಮಠಗಳಿಗೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ರಾಯರ ದರ್ಶನ ಮಾಡ್ಕೊಂಡು ಬಂದರೆ, ಅದರಲ್ಲೂ 7:30 ಈವ್ನಿಂಗ್ 7:30 ಮೇಲೆ ತುಂಬ ಚೆನ್ನಾಗಿ ದೇವ್ರನ್ನ ಪೂಜಿಸ್ತಾರೆ. ಈ ರಥೋತ್ಸವ ಮಾಡಿ ಮತ್ತು ವಾದ್ಯ ಸೇವೆನೂ ಮಾಡ್ತಾರೆ, ಸಂಗೀತ ಸೇವೆನೂ ಮಾಡ್ತಾರೆ. ಒಂದು 7:30ಗೆ ಸ್ಟಾರ್ಟ್ ಆದರೆ 9 ತನಕನೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸಾಧ್ಯ ಆದರೆ ನಿಮ್ಮ ಹತ್ತಿರದಲ್ಲಿ ಮಠಗಳಿದ್ದರೆ, ರಾಯರ ದೇವಸ್ಥಾನಗಳಿದ್ದರೆ ಹೋಗಿ ಬನ್ನಿ. ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಕೇಳಿಸ್ಕೊಂಡ್ರಲ್ಲ, ಇಷ್ಟೇ ಮ್ಯೂಸಿಕ್ ಇರುತ್ತೆ, ವಾದ್ಯಗಳ ಸೇವೆ ಮಾಡ್ತಿರ್ತಾರೆ, ಎಷ್ಟು ಜೋರಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ತೀರ್ಥ, ಪಂಚಾಮೃತ, ಮಂತ್ರಾಕ್ಷತೆ ತಗೊಂಡು ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಬಂದ ತಕ್ಷಣ, ತುಂಬ ರಶ್ ಇದ್ದಿದ್ದರಿಂದ. ಹಾಗಾಗಿ ಲಾಸ್ಟಲ್ಲಿ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹಾಗೆ ಇನ್ನೂ ತುಂಬ ಜನ ಇದ್ದರು. ಆಲ್ರೆಡಿ ನನಗಿಂತ ಮುಂಚೆನೇ ತುಂಬ ಜನ ಹೊರಟೋಗಿದ್ರು. ಇನ್ನೂ ತುಂಬ ಜನ ಇದ್ದರು. ನಾವು ದೇವಸ್ಥಾನದ ಒಳಗಡೆ ಹೆಂಗೆ ಕಾಣಿಕೆ ಹಾಕ್ತೀವೋ, ಹೊರಗಡೆ ಈ ಥರ ಕೈಲಾಗದೇ ಇರೋರ್ಗು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಹಾಗೆ ಪ್ರಸಾದ ತಗೊಂಡು ಮನೆಗೆ ಹೊರಟೆ. ಮಕ್ಕಳು ಬಂದಿರಲಿಲ್ಲ, ಅದಕ್ಕಾಗಿ ಬೇಗ ಹೋದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಫಾಲೋ ಮಾಡೋದು ಮರಿಬೇಡಿ.